ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಶಾಂತ ಭಾಷಾ ಛೋಟಾ ವಿಡಿಯೋ ಚಾನೆಲ್ ಒಂದು ಒಳ್ಳೆಯ ನ್ಯೂಸ್ ಏನಂದರೆ ಎಲ್ಲರಿಗೂ ಗೊತ್ತಾಗಬೇಕು. ಏನಂದರೆ ಒಂದು ಯಾರನ್ನ ಇಲ್ಲಿ ಒಬ್ಬೊಬ್ಬರಿಗೆ ಒಂದು ಹ್ಯಾಬಿಟ್ ಇರುತ್ತದೆ. ಒಬ್ಬರಿಗೆ ಏನಂದರೆ ಸ್ವಲ್ಪ ಏನೋ ಒಂದು ಜಾಸ್ತಿ ತಿನ್ನೋ ಐಟಗಳು, ಖಾರನು, ಸ್ವೀಟು, ಏನೋ ಒಂದು ಹ್ಯಾಬಿಟ್ ಇರುತ್ತದೆ. ಒಂದು ದಿನಕ್ಕೆ 1 ಸತಿ, 2 ಸತಿ, 3 ಸತಿ, 4 ಸತಿ, 5 ಸತಿ, ಒಂದು 10 ಸತಿ ಈ ಥರ ತಿಂತಾ ಇರ್ತಾರೆ. ಅದು ಒಂದು ಹ್ಯಾಬಿಟ್ ಇರುತ್ತದೆ. ಒಬ್ಬರಿಗೆ ಏನಂದರೆ ಟೀ ಕುಡಿಯೋದು ಹ್ಯಾಬಿಟ್ ಇರುತ್ತದೆ. ಟೀ ಒಂದು ದಿನಕ್ಕೆ ಒಂದು ಟೀ, 2 ಟೀ, 3 ಟೀ, ಒಂದು ದಿನಕ್ಕೆ 10 ಟೀ ಕುಡಿಯೋರು ಇದ್ದಾರೆ. ಆ ಥರ ಏನೇನೋ ಒಂದೊಂದು ಹ್ಯಾಬಿಟ್ ಇರುತ್ತದೆ. ಒಂದು ಏನಂದರೆ ಒಬ್ಬರಿಗೆ ಒಂದೊಂದು ಹ್ಯಾಬಿಟ್ ಇರುತ್ತದೆ. ಒಬ್ಬರಿಗೆ ಒಂದು ಅಭ್ಯಾಸ ಇರುತ್ತದೆ. ಒಂದು ಅಭ್ಯಾಸ ಅದು ಏನಂದರೆ ಒಬ್ಬರಿಗೆ ಒಂದು ಅಭ್ಯಾಸ ಏನಂದರೆ ಒಬ್ಬರು ಪಾನ್ ಬೀಡ ತಿಂತಾ ಇರ್ತಾರೆ, ಒಬ್ಬರು ಗುಟ್ಕಾ ತಿಂತಾ ಇರ್ತಾರೆ, ಒಬ್ಬರು ಹಂಚು ತಿಂತಾ ಇರ್ತಾರೆ, ಇನ್ನೊಬ್ಬರು ಏನೇನೋ ಒಂದು ಥರ ತಿಂತಾ ಇರ್ತಾರೆ. ಅದೇ ಅವ್ರಿಗೆ ಗೊತ್ತಾಗುತ್ತದೆ ಏನಂದರೆ ಒಂದು ಪಾನ್ ಬೀಡ ತಿಂದಿದ್ರೆ, ಒಂದು ಪಾನ್ ಮಸಾಲ ತಿಂದಿದ್ರೆ ಅದರಲ್ಲಿ ಏನು ಪವರ್ ಇದೆಯೇ, ಅದರಲ್ಲಿ ಏನು ಬೆನಿಫಿಟ್ ಇದೆಯೇ, ಅದರಲ್ಲಿ ಏನು ನಷ್ಟ ಇದೆಯೇ, ಅದರಲ್ಲಿ ಏನು ಲಾಭ ಇದೆಯೇ ಅಂತ ತಿನ್ನೋವರಿಗೆ ಗೊತ್ತಾಗುತ್ತದೆ. ಒಂದು ಗುಟ್ಕಾ ಇರಲಿ, ಒಂದು ಹಲ್ಸ್ ತಿನ್ನೋವರಿರಲಿ, ಒಂದು ಪಾನ್ ಬೀಡ, ಒಂದು ಎಳೆ ಅಡಿಕೆ ಸುಣ್ಣ ಹಾಕೊಂಡು ಅವ್ರಿಗೆ ಗೊತ್ತಾಗುತ್ತದೆ ಏನಂದರೆ ಅದರಲ್ಲಿ ಏನು ಪವರ್ ಇದೆಯೇ, ಅದರಲ್ಲಿ ಏನು ಲಾಭ ಇದೆಯೇ, ಅದರಲ್ಲಿ ಏನು ನಷ್ಟ ಇದೆಯೇ, ಅದರಲ್ಲಿ ಏನು ಯಾರಿಗೆ ಏನು ತೊಂದರೆ ಆಗುತ್ತದೆ, ಅದರಲ್ಲಿ ಏನು ಪವರ್ ಇದೆಯೇ ಅಂತ ತಿನ್ನೋವರಿಗೆ ಗೊತ್ತಾಗುತ್ತದೆ ಅದರಲ್ಲಿ ಏನಿದೆ ಅಂತ. ಒಂದು ಏನಂದರೆ ಒಂದು ಯಾರನ್ನ ಇರಲಿ ಜಾಸ್ತಿ ಜನಗಳಿಗೆ ಗೊತ್ತಾಗೋದಿಲ್ಲ ಏನಂದರೆ ಅದು ಒಂದು ಪಾನ್ ಬೀಡ ತಿಂದಿದ್ರೆ ಆ ಪಾನ್ ಬೀಡನಲ್ಲಿ ಏನು ಪವರ್ ಇದೆಯೇ, ಆ ಹನ್ಸ್ನಲ್ಲಿ ಏನು ಪವರ್ ಇದೆಯೇ, ಆ ಗುಟ್ಕಾನಲ್ಲಿ ಏನು ಪವರ್ ಇದೆಯೇ, ಆ ಮಸಾಲನಲ್ಲಿ ಪವರ್ ಏನಿದೆಯೇ, ಅದರಲ್ಲಿ ಏನು ನಶ ಇದೆಯೇ, ಅದರಲ್ಲಿ ಏನು ನಷ್ಟ ಆಗುತ್ತದೆ, ಏನು ಲಾಭ ಆಗುತ್ತದೆ, ಏನು ನಿದ್ರೆ ಇರುತ್ತದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಏನಂದರೆ ಅವ್ರು ತಿನ್ನೋದಿಲ್ಲ, ಅವರು ತಗೊಳೋದಿಲ್ಲ. ಅವರು ಬೇರೆಯವರು ಏನಂದರೆ ಏನೋ ಒಂದು ಮಸಾಲ ತಿಂತಾರೆ, ಒಂದು ಇಡ್ಲಿ ತಿಂತಾರೆ, ಒಂದು ಕಾಫಿ ಕುಡಿತಾರೆ, ಒಂದು ಟೀ ಕುಡಿತಾರೆ, ಒಂದು ಹಾಲು ಕುಡಿತಾರೆ, ಒಂದು ಜ್ಯೂಸ್ ಕುಡಿತಾರೆ. ಅವರು ಏನೇನೋ ತಿನ್ನೋ ಐಟಗಳಲ್ಲಿ ಒಳ್ಳೆ ಐಟಗಳು ತಿಂತಾ ಇರ್ತಾರೆ. ಪಾಪ ಅವ್ರಿಗೆ ಒಳ್ಳೆಯದು ಆಗುತ್ತದೆ, ಅವ್ರಿಗೂ ಒಳ್ಳೆ ಹ್ಯಾಬಿಟ್ ಇರುತ್ತದೆ, ಒಳ್ಳೆ ಹ್ಯಾಬಿಟು, ಒಳ್ಳೆ ಅಭ್ಯಾಸ ಇರುತ್ತದೆ. ಬೇರೆಯವ್ರಿಗೆ ಏನು ಗೊತ್ತಾಗೋದಿಲ್ಲ ಅವ್ರಿಗೆ ಅದರಲ್ಲಿ ಏನಿದೆ ಅಂತ. ಸ್ವಲ್ಪ ಬೇರೆ ಜನಗಳು ಇರ್ತಾರೆ, ಅವರು ತಿಂತಾ ಇರ್ತಾರೆ, ಪಾನ್ ಬೀಡ ತಿಂತಾರೆ, ಹಂಚು ತಿಂತಾರೆ, ಇನ್ನೂ ಏನೇನೋ ಮಸಾಲಗಳು, ಗುಟ್ಕಗಳು ತಿಂತಾ ಇರ್ತಾರೆ, ಎಳೆ ಅಡಿಕೆ ಸುಣ್ಣ ಹಾಕ್ಕೊಂಡು ಅದು ತಿಂತಾ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತದೆ ಇದರಲ್ಲಿ ಏನು ಪವರ್ ಇದೆಯೇ, ಇದರಲ್ಲಿ ಏನು ನಷ್ಟ ಇದೆಯೇ, ಇದರಲ್ಲಿ ಏನು ಲಾಭ ಇದೆಯೇ, ಇದರಲ್ಲಿ ಏನು ನಷ್ಟ ಇದೆಯೇ, ಇದರಲ್ಲಿ ಏನು ನಷ್ಟ ಆಗುತ್ತದೆ ಅಂತ ಅವ್ರಿಗೆ ಗೊತ್ತಾಗುತ್ತದೆ. ಏನಂದರೆ ಸ್ವಲ್ಪ ಜನಗಳಿಗೆ ಗೊತ್ತಾಗುತ್ತದೆ ಯಾವುದನ್ನ ಒಂದು ಐಟಮ್ ತಿಂದಿದ್ರೆ, ಯಾವುದನ್ನ ಒಂದು ಟೀ, ಕಾಫಿ, ಹಾಲು, ಜ್ಯೂಸ್ ಏನನ್ನ ಕುಡಿಯಿದ್ರೆ ಅವ್ರಿಗೂ ಗೊತ್ತಾಗುತ್ತದೆ. ಒಂದು ಏನಂದರೆ ಆ ತಿಂದಿದ್ರೆ ಮತ್ತೆ ಕುಡಿಯಿದ್ರೆ, ಟೀ, ಕಾಫಿ, ಹಾಲಿರಲಿ, ಜ್ಯೂಸ್ ಇರಲಿ ಕುಡಿಯಿದ್ರೆ ಮತ್ತೆ ಗೊತ್ತಾಗುತ್ತದೆ. ಸ್ವಲ್ಪ ಒಂದು ಅರ್ಧ ಗಂಟೆ ಮತ್ತು 1 ಗಂಟೆ ಇರಲಿ, ಈ ಥರ ಏನನ್ನ ಅವ್ರಿಗೂ ಸ್ವಲ್ಪ ಸುಸ್ತಾಗಿದ್ದರೆ, ಏನೋ ಒಂದು ನಶ ಇದ್ದರೆ ಅವ್ರಿಗೂ ಗೊತ್ತಾಗುತ್ತದೆ. ನಾವು ಒಂದು ಏನೋ ಕುಡಿತೀವಿ, ಅದರಲ್ಲಿ ಏನೇನು ಒಂದು ಟೀ ಕುಡಿದ್ರೆ ಆ ಟೀನಲ್ಲಿ ಏನೋ ಸುಸ್ತಿದೆಯೇ, ಟೀ ಕುಡಿಯಿದ್ರೇನು ನಿದ್ರೆ ಹೋಗ್ತಾ ಇಲ್ಲ, ನಶ ಬರ್ತಾ ಇದೆಯೇ ಅಂದರೆ ಅವ್ರಿಗೂ ಗೊತ್ತಾಗುತ್ತದೆ. ಟೀನಲ್ಲಿ ಏನೇನು ಹಾಕ್ತಾರೆ, ಎಷ್ಟು ಐಟಮ್ಗಳು ಹಾಕ್ತಾರೆ, ಅದರಲ್ಲಿ ಏನನ್ನ ಒಂದು ಡೂಪ್ಲಿಕೇಟ್ ಐಟಮ್ ಮಿಕ್ಸ್ ಮಾಡಿದಾರಾ, ಅದಕ್ಕೋಸ್ಕರ ನಿದ್ರೆ ಹೋಗ್ತಾ ಇಲ್ಲ, ನಶ ಇದೆಯೇ, ಸುಸ್ತಿದೆಯೇ ಅಂತ ಆ ಥರ ಅವ್ರಿಗೂ ಗೊತ್ತಾಗುತ್ತದೆ. ತಿನ್ನೋ ಐಟಮ್ಗಳಲ್ಲಿ ಏನನ್ನ ಮಿಕ್ಸ್ ಆಗಿದೆಯಾ ಅಂತ. ಅಂದರೆ ಒಂದು ಖಾರನ ಇರಲಿ, ಒಂದು ಸ್ವೀಟ್ ಐಟಮ್ ಇರಲಿ, ಒಂದು ಖಾರ ಐಟಮ್ ಇರಲಿ,
ಯಾವುದನ್ನ ಒಂದು ಐಟಮ್ ತಿಂದಿದ್ರೇನು ಅವ್ರಿಗೂ ಗೊತ್ತಾಗುತ್ತದೆ. ತಿಂದಿದ್ರೆ ಮತ್ತೆ ಗೊತ್ತಾಗುತ್ತದೆ ಏನಂದರೆ ಅದರಲ್ಲಿ ಏನು ವಿಟಮಿನ್ ಇದೆಯೇ, ಅದರಲ್ಲಿ ಏನು ಪವರ್ ಇದೆಯೇ, ಅದರಲ್ಲಿ ತಿಂದಿದ್ರೆ ಏನನ್ನ ನಮಗೆ ಎಫೆಕ್ಟ್ ಆಗ್ತಾ ಇದೆಯಾ, ಒಂದು ನಿದ್ರೆ ಬರುತ್ತಾ ಇದೆಯಾ, ಒಂದು ನಶೆ ಬರುತ್ತಾ ಇದೆಯಾ, ನಮಗೆ ಏನನ್ನ ಬಾಡಿನಲ್ಲಿ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಅವ್ರಿಗೂ ಗೊತ್ತಾಗುತ್ತದೆ. ತಿಂದಿದ್ರೆ ಅವ್ರಿಗೂ ಮತ್ತೆ ಗೊತ್ತಾಗುತ್ತದೆ. ಒಂದು ಅರ್ಧ ಗಂಟೆ ಇರಲಿ, ಒಂದು ಗಂಟೆ ಇರಲಿ, ಒಂದು ಮಧ್ಯಾಹ್ನ ಇರಲಿ, ಒಂದು ಸಾಯಂಕಾಲ ಇರಲಿ, ಗೊತ್ತಾಗುತ್ತದೆ ನಾವು ಏನು ತಿಂದಿದ್ದೀವೋ, ಎಲ್ಲಿ ತಿಂದಿದ್ದೀವೋ, ಏನೇನು ತಿಂದಿದ್ದೀವೋ, ನಮಗೆ ಅಲ್ಲಿ ಏನೋ ತಿಂದಿದ್ದೀವಿ, ಇಲ್ಲಿ ಏನೋ ತಿಂದಿದ್ದೀವಿ, ಅದರಲ್ಲಿ ಏನನ್ನ ಆಗಿದೆಯಾ ಅಂತ ಅವ್ರಿಗೂ ಗೊತ್ತಾಗುತ್ತದೆ. ಒಂದು ಏನಂದರೆ ಅವ್ರಿಗೂ ತಿನ್ನೋ ಐಟಮ್ಗಳಲ್ಲಿ ಅವ್ರಿಗೂ ಗೊತ್ತಾಗುತ್ತದೆ ಏನು ತಿಂತಾ ಇದ್ದೀವಿ, ನಮಗೆ ಏನು ಆಗ್ತಾ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತದೆ. ಒಂದು ಇನ್ನೊಂದು ಏನಂದರೆ ಅವರು ಬೀಡ ಇರಲಿ, ಒಂದು ಗುಟ್ಕಾ ಇರಲಿ, ಒಂದು ಮಸಾಲ ಏನನ್ನ ಪಾನ್ ಮಸಾಲ ಇರಲಿ, ಒಂದು ಸುಣ್ಣ ಅಡಿಕೆ ಎಲೆ ಏನನ್ನ ಇರಲಿ, ಅದು ತಿನ್ನೋವ್ರಿಗೆ ಅವ್ರಿಗೂ ಗೊತ್ತಾಗುತ್ತದೆ ಯಾವ ಐಟಮ್ನಲ್ಲಿ ಎಷ್ಟು ನಶ ಇದೆಯೇ, ಯಾವ ಐಟಮ್ನಲ್ಲಿ ಎಷ್ಟು ನಿದ್ರೆ ಬರುತ್ತದೆ, ಎಷ್ಟು ಗಂಟೆ ಅವ್ರಿಗೆ, ಎಷ್ಟು ನಿಮಿಷ ಅವ್ರಿಗೆ ಅದರಲ್ಲಿ ನಶ ಇರುತ್ತದೆ ಅಂತ ಅವ್ರಿಗೂ ಗೊತ್ತಾಗುತ್ತದೆ. ಏನಂದರೆ ಒಂದು ಪಾನ್ನಲ್ಲಿ ಹಾಕ್ಕೊಂಡು ತಿನ್ನೋದು ಸುಣ್ಣ ಪಾಕಿಟ್ ಬರುತ್ತದೆ, ಅದು ₹1 ₹2 ಆ ಥರ ಇರುತ್ತದೆ ಸುಣ್ಣ ಪಾಕಿಟು. ಆ ಸುಣ್ಣ ಪಾಕಿಟು ಸ್ವಲ್ಪ ಪಾನ್ನಲ್ಲಿ ಹಾಕ್ಕೊಂಡು ಅದು ಎಲೆ ಅಡಿಕೆಯಲ್ಲಿ ಹಾಕ್ಕೊಂಡು ಅದು ತಿಂದಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋದು, ಒಂದು 2 ಇರಲಿ 3 ಇರಲಿ, ಒಂದು ಅಡಿಕೆನಲ್ಲಿ ಒಂದು ಪಾನ್ನಲ್ಲಿ ಹಾಕ್ಕೊಂಡು ಅದು ತಿಂತಾರೆ, ಸ್ವಲ್ಪ ಸುಣ್ಣ ಹಾಕ್ಕೊಳ್ತಾರೆ. ಅದು ತಿಂದಿದ್ರೆ ಅದು ತಿಂದ್ರಿ ಬಿಟ್ಟಾರೆ. ಅದು ಬಿಟ್ಟಿದ್ರೆ ಮತ್ತೆ ಏನಂದರೆ ಒಂದು ಗಂಟೆ ಇರಲಿ, 2 ಗಂಟೆ ಇರಲಿ, ಒಂದು 3-4 ಗಂಟೆ ಇರಲಿ, ಒಂದು 5 ಗಂಟೆ ಇರಲಿ, ಒಂದು ಬಾಡಿನಲ್ಲಿ ನಶ ಆ ಥರನೇ ಇರುತ್ತದೆ. ಏನು ನೀರಿರಲಿ, ಕಾಫಿ ಟೀ ಏನು ಕುಡಿದ್ರೇನೂ ಇಲ್ಲ ಅಂದ್ರೇನು ಆ ನಶ ಒಂದು 5 ಗಂಟೆ ಆ ಥರ ಇರುತ್ತದೆ ಬಾಡಿನಲ್ಲಿ. ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಳ್ಳೋದು, ಆ ಸುಣ್ಣನಲ್ಲಿನೂ ಅಷ್ಟು ನಶ ಇದ್ದರೆ ಒಂದು ಪಾಕಿಟ್ನಲ್ಲಿ ಎಷ್ಟು ನಶ ಇರುತ್ತದೆ, ಒಂದು ಪಾಕಿಟು, ಇನ್ನೊಂದು ದೊಡ್ಡ ಪಾಕಿಟ್ನಲ್ಲಿ 10 ಪಾಕಿಟ್ಗಳು ಬರುತ್ತದೆ. ಆ 10 ಪಾಕಿಟ್ಗಳಲ್ಲಿ ಎಷ್ಟು ನಶ ಇರುತ್ತದೆ, ಎಷ್ಟು ನಶ ಹಾಕಿದರೆ ಆ ₹1 ₹2 ಪಾಕಿಟ್ನಲ್ಲಿ, ₹1 ಪಾಕಿಟ್ನಲ್ಲಿ ಅಷ್ಟು ನಶ ಇದ್ದರೆ ಅದು ಸ್ವಲ್ಪ ಹಾಕ್ಕೊಳ್ಳೋದು, ಅದರಲ್ಲಿ ಅಷ್ಟು ನಶ ಇದೆಯೇ, ಒಂದು ಪಾಕಿಟ್ನಲ್ಲಿ ಎಷ್ಟು ನಶ ಇರುತ್ತದೆ, ಇನ್ನೊಂದು ದೊಡ್ಡ ಪಾಕಿಟ್ನಲ್ಲಿ ಎಷ್ಟು ನಶ ಇರುತ್ತದೆ, ಅದು ಮಾಡೇ ಜಾಗನಲ್ಲಿ ಅದರಲ್ಲಿ ಏನು ಆ ನಶಗಳು ಆಗ್ತಾ ಇದ್ದಾರೆ, ಏನೇನು ನಶಗಳು ಆ ಥರ ಆಗ್ತಾ ಇದ್ದಾರೆ, ಆ ನಶ ಹಾಕಿದರೆ ಸ್ವಲ್ಪ ಹಾಕ್ಕೊಂಡೋದು, ಅದರಲ್ಲಿ ಇಷ್ಟು ನಶ ಇದ್ದರೆ ಆ ನಶ ಏನಾಗ್ತಾ ಇದ್ದಾರೆ, ಆ ನಶ ತಿಂದಿದ್ರೆ, ಆ ನಶ ತಿಂದು ಪಾನ್ ಬಿಡ ಇರಲಿ, ಗುಟ್ಕಾ ಇರಲಿ, ಅದು ಏನನ್ನ ಎಳೆ ಅಡಿಕೆ ಸುಣ್ಣ ಹಾಕೊಂಡು ತಿನ್ನು, ಅದು ಮತ್ತೆ ಗಾಡಿ ಏನನ್ನ ಓಡಿಸ್ತಾ ಇದ್ರೆ ಏನಾಗೋದು, ಗಾಡಿಗೆ ಏನನ್ನ ಆಗಿದ್ರೆ ಏನು ಮಾಡೋದು, ಒಬ್ಬರಿಗೆ ಏನನ್ನ ಆಗಿದ್ರೆ ತೊಂದರೆ ಆಗಿದ್ರೆ ಏನು ಮಾಡೋದು, ಯಾರ್ಯಾರು ಕಾರ್ಗಳು ಓಡಿಸ್ತಾ ಇದ್ದಾರೆ, 2 ವೀಲರ್ಸ್ಗಳು ಓಡಿಸ್ತಾ ಇರ್ತಾರೆ, ಬಸ್ಸುಗಳು ಓಡಿಸ್ತಾ ಇದ್ದಾರೆ, ಲಾರಿಗಳು, ಇನ್ನೂ ಎಷ್ಟು ವಾಹನಗಳಿದೆಯೇ ಆ ಥರ ಓಡಿಸ್ತಾ ಇದ್ದಾರೆ. ಅವ್ರಿಗೆ ಈ ಥರ ತಿನ್ಕೊಂಡು ಅವರು ಓಡಿಸ್ತಾ ಇದ್ದರೆ ಯಾರಿಗೆ ಏನು ತೊಂದರೆ ಆಗುತ್ತದೆ. ಯಾರನ್ನ ಇಲ್ಲಿ ಗಾಡಿ ಓಡಿಸೋವಾಗ, ಯಾವುದನ್ನ ಒಂದು ವಾಹನಗಳು ಓಡಿಸೋವಾಗ ಅವರು ಏನಂದರೆ ಒಂದು ಸುಣ್ಣ ಎಳಿಕೆ ಈ ಥರ ಬೀಡಗಳು, ಈ ಥರ ನಶ ಐಟಮ್ಗಳು ತಿನ್ನಿ, ಹಂಚುಗಳು ಈ ಥರ ತಿನ್ನಿ ಗಾಡಿಗಳು ಓಡಿಸಬಾರ್ದು. ಅದು ಆ ಥರ ಓಡಿಸ್ತಾ ಇದ್ದರೆ ಯಾರಿಗನ್ನ ಏನನ್ನ ತೊಂದರೆ ಆಗುತ್ತದೆ. ಮತ್ತು ಗಾಡಿನಲ್ಲಿ ಅವ್ರ ಗಾಡಿನಲ್ಲಿ ಹೋಗ್ತಾ ಆವಾಗ ಏನು ತಿನ್ನಬಾರ್ದು, ಈ ಥರ ಗುಟ್ಕಗಳು, ಈ ಥರ ನಶ ಐಟಮ್ಗಳು ತಿನ್ನಬಾರ್ದು. ಆ ಥರ ತಿನ್ಕೊಂಡು ಗಾಡಿಗಳು ಓಡಿಸ್ತಾ ಇದ್ದರೆ ಯಾವುದೋ ಒಂದು ಡೇಂಜರ್ ಆಗುತ್ತದೆ, ಯಾರಿಗನ್ನ ಒಬ್ರಿಗೆ ತೊಂದರೆ ಆಗುತ್ತದೆ. ಯಾರಿಗೆ ಏನು ಆಗಬಾರ್ದು ಅಂದರೆ ಆ ಥರ ತಿನ್ನಬಾರ್ದು. ಏನಂದರೆ ಎಲ್ಲರಿಗೂ ಗೊತ್ತಾಗಬೇಕು ತಿನ್ನೋ ಐಟಮ್ಗಳಲ್ಲಿ ಯಾವ ಐಟಮ್ಗಳಲ್ಲಿ ಏನು ನಶ ಇದೆಯೇ, ಯಾವುದು ಒರಿಜಿನಲ್ ಇದೆಯೇ, ಯಾವುದು ಡೂಪ್ಲಿಕೇಟ್ ಇದೆಯೇ. ಪಾಪು ಯಾವುದೋ ಒಂದು ಒರಿಜಿನಲ್ ಹಾಕೋ ಅವರು ಎಲ್ಲರಿಗೂ ಒಳ್ಳೆ ಆಗಬೇಕು ಅಂತ ಅವರು ಪಾಪು ಒಳ್ಳೆ ಐಟಮ್ಗಳು ಹಾಕ್ತಾ ಇರ್ತಾರೆ ಬಜಾರ್ನಲ್ಲಿ, ಮಾರ್ಕೆಟ್ನಲ್ಲಿ. ತಿನ್ನೋ ಐಟಮ್ಗಳಲ್ಲಿ ಇರಲಿ, ಕುಡಿಯೋ ಐಟಮ್ಗಳಲ್ಲಿ ಇರಲಿ, ಯಾರನ್ನ ಇರಲಿ, ಕಂಪ್ನಿ ಅವರಿರಲಿ, ಅವ್ರ ಪಾಪು ಎಲ್ಲರಿಗೂ ಒಳ್ಳೆ ಆಗಬೇಕು ಅಂತ ಹಾಕ್ತಾ ಇರ್ತಾರೆ. ಸ್ವಲ್ಪ ಜನಗಳು ಏನಂದರೆ ಅವರು ಅದೇ ಥರ ಡೂಪ್ಲಿಕೇಟು ಐಟಮ್ಗಳು ಮಾಡಿ ಹಾಕ್ತಾರೆ. ಸ್ವಲ್ಪ ಜನಗಳು ಅದೇ ಥರ ಎಲ್ಲರಿಗೂ ತೊಂದರೆ ಆಗಬೇಕು, ಇವರು ಒಳ್ಳೆ ಆಗಬೇಕು, ಎಲ್ಲರಿಗೂ ತೊಂದರೆ ಆಗಬೇಕು, ಇವರು ಒಳ್ಳೆ ಆಗಬೇಕು, ಆ ಥರ ಡೂಪ್ಲಿಕೇಟ್ ಐಟಮ್ಗಳು ಮಾಡಿ ಡೂಪ್ಲಿಕೇಟು
ಎಲ್ಲರಿಗೂ ನಶೆ ಇರಬೇಕು, ಈ ಥರ ಏನೇನೋ ಡೂಪ್ಲಿಕೇಟು ಐಟಮ್ಗಳು ಹಾಕಿ ಅದೇ ಥರ ಲೇಬಲ್ ಹಾಕಿ ಹಾಕ್ತಾ ಇರ್ತಾರೆ. ಆ ಥರ ಐಟಮ್ಗಳು ತಗೊಂಡಿದ್ರೂ ಎಲ್ಲರಿಗೂ ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಎಲ್ಲರೂ ನೋಡಿ ಹುಷಾರ, ಯಾವ ಒರಿಜಿನಲ್ ಇದೆ ಯಾವುದು ಡೂಪ್ಲಿಕೇಟ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಗಾಡಿಗಳು ಓಡಿಸ್ತಾ ಇರ್ತಾರೆ, ಅದು ಗಾಡಿಗಳು ಎಲ್ಲಿ ಯಾವ ಥರ ಓಡಿಸ್ಬೇಕು, ಮೈನ್ ರೋಡ್ನಲ್ಲಿ ಯಾವ ಥರ ಓಡಿಸ್ಬೇಕು, ಹೈವೇನಲ್ಲಿ ಯಾವ ಥರ ಓಡಿಸ್ಬೇಕು, ಸಿಟಿನಲ್ಲಿ ಯಾವ ಥರ ಓಡಿಸ್ಬೇಕು, ಹಳ್ಳಿಗಳಲ್ಲಿ ಯಾವ ಥರ ಓಡಿಸ್ಬೇಕು, ಗಲ್ಲಿಗಳಲ್ಲಿ ಯಾವ ರೋಡ್ನಲ್ಲಿ ಯಾವ ಥರ ಓಡಿಸ್ಬೇಕು, ಆ ಥರ ಸ್ವಲ್ಪ ನೋಡಿಕೊಂಡು ಆರಾಮ ಜಾಸ್ತಿ ಸ್ಪೀಡ್ ಇಲ್ಲ, ಆ ಥರ ಇಲ್ಲ, ಒಂದು ನಾರ್ಮಲ್ ಥರ ಹೋಗ್ತಾ ಇದ್ದರೆ ಯಾರಿಗೂ ಏನಾಗೋದಿಲ್ಲ. ಎಲ್ಲಿ ಹೋಗಬೇಕು, ಎಲ್ಲಿ ನಾವು ಯಾವ ಟೈಮ್ನಲ್ಲಿ ಹೋಗಬೇಕು, ಅಲ್ಲಿ ಒಂದು ಅರ್ಧ ಗಂಟೆನಲ್ಲಿ ಅಲ್ಲಿ ಹೋಗ್ಬೇಕಂದ್ರೆ ಒಂದು 40 ನಿಮಿಷ, ಒಂದು 10 ನಿಮಿಷ ಮುಂದೆ ನಾವು ಗಾಡಿನಲ್ಲಿ ಹೋಗಿದ್ರೆ ಅವರು ಅಲ್ಲಿ ಆರಾಮ ಹೋಗಬೇಕು, ಏನು ತೊಂದರೆ ಆಗಿಲ್ಲ. ನೋಡ್ತಾರೆ ಟೈಮ್ 25 ನಿಮಿಷ ಇದೆಯೇ, ಅರ್ಧ ಗಂಟೆನಲ್ಲಿ ನಾವು ಅಲ್ಲಿ ಹೋಗಬೇಕು, ಅರ್ಧ ಗಂಟೆ ಆಗುತ್ತದೆ. ಇಲ್ಲಿ ನೋಡಿದರೆ ಒಂದು 25 ನಿಮಿಷ ಇದೆಯೇ, ಏನು ಮಾಡೋದಂದ್ರೆ ಒಂದು 5 ನಿಮಿಷ ಫುಲ್ ಫಾಸ್ಟ್ ಹೋಗ್ತಾರೆ. ಆ ಥರ ಹೋಗಿದ್ರೇನು ಏನೋ ಒಂದು ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ನಾವು ಎಲ್ಲಿನ ಹೋಗ್ಬೇಕಂದ್ರೆ ಅದರಲ್ಲಿ ಒಂದು ಅರ್ಧ ಗಂಟೆ ಆಗಿದ್ದರೆ ಒಂದು 10 ನಿಮಿಷ, ಒಂದು 5 ನಿಮಿಷ ಇಲ್ಲಿ ಮುಂದೆ ಹೋಗಬೇಕು. ಇಲ್ಲಾಂದರೆ ಒಂದು 5 ನಿಮಿಷ, ಒಂದು 10 ನಿಮಿಷ ಸ್ಲೋ ಹೋಗಿದ್ರೇನು ಏನು ತೊಂದರೆ ಆಗಿರಲಿಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಪಾನ್ಗಳು ಒಂದು ಪಾನ್ ಬರುತ್ತದೆ ಎಳೆ, ಆ ಪಾನ್ಗಳು ಒಂದು ಒಳ್ಳೆ ಪಾನ್ ತಿನ್ನಬೇಕು. ಆ ಥರ ಏನಂದರೆ ಒಂದು ನಾಟಿ ಪಾನ್ ಇರಲಿ, ಒಂದು ಕಲ್ಕತ್ತಾ ಪಾನ್ ಇರಲಿ, ಒಂದು ಒಳ್ಳೆಯದು ಫ್ರೆಶ್ ಪಾನ್ ತಿಂದಿದ್ರೆ ಅದು ಒಳ್ಳೆಯದು. ಒಂದೊಂದು ಏನಂದರೆ ಒಂದು ರಫ್ ಪಾನ್ಗಳು ಬರುತ್ತದೆ, ರಫು ಹಳೇದು, ಒಂದು ಥರ ಎಕ್ಸ್ಪೈರ್ ಆಗಿರೋದು, ಒಂದು ಥರ ಇನ್ಫೆಕ್ಷನ್ ಆಗುತ್ತದೆ. ಆ ಥರ ಪಾನ್ಗಳು ಅದು ತಿಂದಿದ್ರೂ ಅದನ್ನು ನೋರಿನಲ್ಲಿ ಒಂದು ಒಳಗಡೆ ಏನಂದರೆ ಏನೋ ಒಂದು ಇನ್ಫೆಕ್ಷನ್ ಆಗುತ್ತದೆ, ಏನು ತಿನ್ನೋಕ್ಕಾಗಲ್ಲ. ಏನನ್ನ ಒಂದು ಖಾರ ಐಟಮು ಸ್ವಲ್ಪ ತಿಂದಿದ್ರೆ ಒಂದು ಜಾಸ್ತಿ ಖಾರ ಆಗುತ್ತದೆ, ಆ ಐಟಮ್ ತಿನ್ನೋಕ್ಕೆ ಆಗೋದಿಲ್ಲ, ಬಿಟ್ಬಿಡ್ತಾರೆ. ಈ ಥರ ಪಾನ್ಗಳು ತಿಂತಾ ಇದ್ರೇನು ಒಂದು ರಫ್ ಪಾನು ಏನೇನೋ ಒಂದು ಎಕ್ಸ್ಪೈರ್ ಆಗಿರೋದು ಈ ಥರ ಬರುತ್ತಾ ಇರ್ತದೆ ಪಾನ್ಗಳು. ಅದು ಹಳೇದು ಒಂದು ಥರ ಒಂದು ನಿಪ್ಪಟ್ಟು ಥರ ಇರುತ್ತದೆ ಪಾನ್ಗಳು. ಆ ಥರ ಪಾನ್ ತಿಂದಿದ್ರೇನು ಅದು ಏನೋ ಒಂದು ನೋರಿನಲ್ಲಿ ಇನ್ಫೆಕ್ಷನ್ ಆಗುತ್ತದೆ. ಅದಕ್ಕೋಸ್ಕರ ಆ ಥರ ಪಾನ್ ತಿಂತಾ ಇದ್ದರೆ ಏನು ಊಟ ಸ್ವಲ್ಪ ಜಾಸ್ತಿ ತಿನ್ನೋರು ಕಮ್ಮಿ ತಿಂತಾರೆ, ಬಿಟ್ಬಿಡ್ತಾರೆ. ಏನೋ ಜಾಸ್ತಿ ಖಾರ ಇದೆಯೇ ನಮ್ಗೆ ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಆ ಥರ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಪಾನ್ ಯಾವುದನ್ನೇ ಇರಲಿ, ಒಂದು ನಾಟಿ ಪಾನ್ ಇರಲಿ, ಒಂದು ಕಲ್ಕತ್ತಾ ಪಾನ್ ಇರಲಿ, ಒಂದು ಯಾವುದೋ ಒಂದು ಫ್ರೆಶ್ ಬಿಡಗಳು ಪಾನ್ ಬರುತ್ತದೆ, ಅದು ಒಳ್ಳೆ ಪಾನ್ ತಿಂತಾ ಇದ್ರೇನು ಅದು ಏನಾಗೋದಿಲ್ಲ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಪಾನ್ಗಳು ತಗೊಳ್ತಾರೆ, ಪಾನ್ ತಗೊಂಡು ಅದು ಪಾನ್ ತಗೊಂಡು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಈ ಥರ ಕ್ಲೀನ್ ಮಾಡಿ ಎಳೆ ಸುಣ್ಣ ಹಾಕ್ಕೊಂಡು ತಿಂದ್ಬಿಡ್ತಾರೆ. ಆ ಥರ ತಿಂದ್ರೇನು ಸ್ವಲ್ಪ ಡೇಂಜರ್ ಆಗುತ್ತದೆ. ನೋಡಬೇಕು ಎಳೆ ಚೆನ್ನಾಗಿದೆಯಾ, ಪಾನ್ ಚೆನ್ನಾಗಿದೆಯಾ, ಈ ಕಡೆ ಆ ಕಡೆ ನೀರಿನಲ್ಲಿ ತೊಳ್ಕೊಂಡು ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಮತ್ತೆ ಎಳೆ ಸುಣ್ಣ ಅಡಿಕೆ ಹಾಕ್ಕೊಂಡು ಅದು ತಿಂದಿದ್ರೆ ಏನಾಗೋದಿಲ್ಲ. ಅದು ಮುಂದೆ ಈ ಕಡೆ ಆ ಕಡೆ ನೋಡಬೇಕು, ಏನನ್ನ ಗಲೀಜಿದೆಯಾ, ಏನನ್ನ ಸ್ವಲ್ಪ ಡೇಂಜರ್ ಇದೆಯಾ, ಏನನ್ನ ಸ್ವಲ್ಪ ಅಲ್ಲಿ ಈ ಕಡೆ ಆ ಕಡೆ ಇನ್ಫೆಕ್ಷನ್ ಇದೆಯಾ, ಆ ಥರ ಪಾನ್ ನೋಡಿ ತಿಂದಿದ್ದೇನೋ ಅದು ಏನಾಗೋದಿಲ್ಲ, ಒಳ್ಳೆಯದಾಗುತ್ತದೆ. ಗಾಡಿ ಓಡಿಸೋ ಆವಾಗ ಪಕ್ಕದಲ್ಲಿ ಯಾರನ್ನ ಕೂತ್ಕೊಂಡಿರ್ತಾರೆ, ಡ್ರೈವರ್ ಪಕ್ಕದಲ್ಲಿ ಯಾರೋ ಕೂತ್ಕೊಳ್ತಾ ಇದ್ದಾರೆ, ಯಾರನ್ನ ಕೂತ್ಕೊಂಡಿದ್ರೆ ಅವರಿಗೆ ಮಾತಾಡ್ಕೊಂಡು ನೋಡಿಕೊಂಡು ಹೋಗ್ತಾ ಇರ್ತಾರೆ, ಗಾಡಿನಲ್ಲಿ ಓಡಿಸ್ತಾ ಇರ್ತಾರೆ. ಅವ್ರಿಗೆ ನೋಡೋದು ಮಾತಾಡೋದು ಈ ಥರ ಗಾಡಿ ಓಡಿಸ್ತಾ ಇದ್ರೇನು ಆ ಥರ ಹೋಗಿದ್ರೇನು ಏನೋ ಒಂದು ಡೇಂಜರ್ ಆಗುತ್ತದೆ. ಒಂದು ಸೆಕೆಂಡಲ್ಲಿ ಒಂದು 2 ಸೆಕೆಂಡ್ ಇರಲಿ, 3 ಸೆಕೆಂಡ್ ಇರಲಿ, ಏನೇನೋ ಗಾಡಿ ಈ ಕಡೆ ಬಂದುಬಿಡ್ತದೆ, ಆ ಕಡೆ ಬಂದುಬಿಡ್ತದೆ, ಮುಂದ್ಗಡೆ ಗಾಡಿಗಳು ಬರುತ್ತಾ ಇರ್ತದೆ. ಅದಕ್ಕೋಸ್ಕರ ಪಕ್ಕದಲ್ಲಿ ಯಾರನ್ನ ಕೂತ್ಕೊಂಡಿದ್ರೇನು ಅವ್ರಿಗೆ ಜಾಸ್ತಿ ನೋಡೋದು ಜಾಸ್ತಿ ಮಾತಾಡ್ಕೊಂಡು ಹೋಗ್ತಾ ಇದ್ರೇನು ಈ ಥರ ಹೋಗಿದ್ರೇನು ಏನೋ ಒಂದು ಡೇಂಜರ್ ಆಗುತ್ತದೆ. ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಈ ಥರ ಹೋಗಿದ್ರೇನು ಯಾವುದೋ ಒಂದು ಡೇಂಜರ್ ಆಗುತ್ತದೆ. ಮತ್ತು ಟ್ರಾವೆಲಿಂಗ್ ಆಗೋದ್ಮೇಲೆ, ಜರ್ನಿ ಆಗೋದ್ಮೇಲೆ ನೀವು ಯಾವ ಥರ ಮಾತಾಡ್ಕೋಬೋದು ಆ ಥರ ಫೋನ್ನಲ್ಲಿ ಮಾತಾಡ್ಕೋಬೋದು. ಆ ಥರ ನೀವು ಒಂದು ಪಾನ್ ಬಿಡ ತಿನ್ನೋ ಅವರು ಮತ್ತು ಒಂದು 10 ಪಾನ್ ಬಿಡ ತಿಂದಿದ್ರೇನು ಯಾರು ಏನು ಹೇಳೋದಿಲ್ಲ. ಒಂದು ಪಾನ್ ಮಸಾಲ ತಿನ್ನೋ ಅವರು 10 ಪಾನ್ ಮಸಾಲ ತಿಂದಿದ್ರೇನು ಯಾರು ಹೇಳೋದಿಲ್ಲ. ಒಂದು ಹನ್ಸ್ ಪ್ಯಾಕೆಟ್ ಅವರು ಆಕೆ ಅವರು ತಿನ್ನೋವರು ಒಂದು 10 ಪ್ಯಾಕೆಟ್ ತಿಂದಿದ್ರೇನು ಯಾರು ಏನು ಹೇಳೋದಿಲ್ಲ. ಒಂದು ಗುಟ್ಕ ತಿನ್ನೋವರು 10 ಗುಟ್ಕ ತಿಂದ್ರಿ ಯಾರು ಏನು ಹೇಳೋದಿಲ್ಲ.
ಏನಂದರೆ ಒಂದು ಗಾಡಿ ಓಡಿಸುವಾಗ ಎಲ್ಲರೂ ಹುಷಾರಿರಬೇಕು, ಎಲ್ಲರೂ ಆ ಥರ ಐಟಮ್ಗಳಿಂದ ಹುಷಾರಿರಬೇಕು. ಯಾಕಂದ್ರೆ ಮಾತಾಡೋದಿರಲಿ, ನೋಡೋದಿರಲಿ, ಅವರು ಆ ಥರ ಗುಟ್ಕಗಳು ಹಾಕೋದು ಗಾಡಿ ಓಡಿಸುವಾಗ ಆ ಥರ ಆಗಬಾರ್ದು. ಮತ್ತು ಯಾವ ಥರ ಆಗಬೇಕು, ಯಾವ ಥರ ಎಷ್ಟು ಪಾನ್ ಬಿಡ ಹಾಕ್ತೀರಾ ಹಾಕಿ, ಎಷ್ಟು ಪಾನ್ ಬಿಡ ತಿಂತೀರಾ, ಎಷ್ಟು ಗುಟ್ಕಗಳು ತಿಂದು ಯಾರು ಹೇಳೋದಿಲ್ಲ. ಜರ್ನಿ ಆಗೋದ್ಮೇಲೆ, ಟ್ರಾವೆಲಿಂಗ್ ಆಗೋದ್ಮೇಲೆ ಏನೇನು ತಿಂದಿದ್ರೇನು ಯಾರು ಏನೋ ಹೇಳೋದಿಲ್ಲ. ಒಂದು ಹಂಸ ತಿನ್ನೋವರು 10 ಹಂಸು ತಿನ್ನಿರಿ, ಯಾರು ಏನು ಹೇಳೋದಿಲ್ಲ. ಒಂದು ಪಾನ್ ಬಿಡ ತಿನ್ನೋರು 10 ಪಾನ್ ಬಿಡ ತಿನ್ನಿ, ಯಾರು ಏನು ಹೇಳೋದಿಲ್ಲ. ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಎಲ್ಲರ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಈ ವಿಡಿಯೋನಲ್ಲಿ ಇಷ್ಟೇ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು.